ನಮಸ್ಕಾರ ವೀಕ್ಷಕರೇ, ಫಿಲೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಸಂಚಿಕೆ ಭಾಗ 2 ತುಂಬಾ ರೋಚಕವಾದದ್ದು. ನನ್ನ ತಂಗಿ ಮನೆಯಲ್ಲಿ ಪುರಾತನ ವಸ್ತುಗಳ ಭಂಡಾರವೇ ಇದೆ. ಅದರ ಇತಿಹಾಸ ಕೇಳೋಣ ಬನ್ನಿ. ಇಲ್ಲಿ ಒಂದು ಹಳೆಯ ಜಿ ಮಾರ್ಕೋನಿ ರೇಡಿಯೋ ಇದೆ. ಇದರ ಬಗ್ಗೆ ನಮ್ಮ ಅಂಕಲ್ ಹತ್ರ ಕೇಳೋಣ. ಅಂಕಲ್, ಈ ಮಾರ್ಕೋನಿ ರೇಡಿಯೋ ಎಷ್ಟು ಹಳೆಯದು? ಇದು ಸಾಧಾರಣ ನಮ್ಮ ಅಜ್ಜಿಯವರು ಆವಾಗ ತೊಗೊಂಡ 60, ನನಗೆ ತಿಳಿದ ಮಟ್ಟಿಗೆ ತೊಗೊಂಡ 63 ವರ್ಷ ಆಯ್ತು ಇವತ್ತಿನವರೆಗೆ. ಹಾಂ, ಅದರದ್ದು ಇದು ತೊಗೊಳ್ಬೋದು, ಮೇಲೆ ಸಿಂಬಲ್ ಇದೆ, ಅದು ಇಂಪಾರ್ಟೆಂಟ್. ಮೇನ್ ಏನು ಅದರದ್ದು ಎಂಬ್ಲಮ್ ಇದೆಲ್ಲ. ಹೌದು. ಈಗ ಕಂಡೀಷನ್ ಮಾಡ್ಬೋದಿತ್ತು, ಅದರದ್ದು ಕೆಲವೊಂದು ಈಗ ಸಿಗೋದಿಲ್ಲ ಅಂಥೇಳಿ ಹಾಗೆ ಇಟ್ಟಿದ್ದೆ. ಮತ್ತು ಬ್ಯಾಟ್ರಿ ಎಷ್ಟು ಹಳೆಯದು? ಬ್ಯಾಟ್ರಿ ಅದೇ ಟೈಮಿಗೆ ಅಜ್ಜವ್ರದ್ದು ಬ್ಯಾಟ್ರಿ ಅದು. ಅವಾಗ ಇಲ್ಲಿ ಕಿತ್ತೂರು ಅಂದರೆ ತಿರ್ಚಿಯಲ್ಲಿ ಫೇಮಸ್ ಕಿತ್ತೂರು ಬ್ಯಾಟ್ರಿ. ಹಾಂ ಹಾಂ, ಅವಾಗ ಅವ್ರದ್ದು ಬ್ಯಾಟ್ರಿ ಅದು ಅಲ್ಲಿಂದ ತಗೊಬಂದಿದ್ದು ಹಳೆ ಬ್ಯಾಟ್ರಿ. ಅವೆಲ್ಲ. ಸೊ ಅಂಕಲ್, ಈ ವಾಲ್ ಕ್ಲಾಕ್ ಎಷ್ಟು ಹಳೆಯದು? ಕ್ಲಾಕ್ ಎಷ್ಟು ವರ್ಷ ಆಯ್ತು ಅದು? ಕಮ್ಮಿ ಅಂದಾಜು 60 ವರ್ಷ. ಆವಾಗ ತುಂಬ ಹಳೆಯದು ಮತ್ತು ಆ್ಯಂಟಿಕ್ ಕ್ಲಾಕ್ ಆಗಿರೋದ್ರಿಂದ ಹೌದೌದು, ಈಗೆಲ್ಲ ನೋಡೋಕೆ ಸಿಗಲ್ಲ ಇವು. ಏನಿಲ್ಲ, ಅದಕ್ಕೆ ನಾವು ವಾರಕ್ಕೊಮ್ಮೆ ಕಿವಿ ಹಿಂಡೋದು. ಕಿವಿ ಹಿಂಡ ಅಂದರೆ ಚಾವಿ ಕೊಡೋದು. ಒಂದು ವಾರ ನಡೀತದೆ, ಶೆಲ್ ಬೇಡ ಏನೋ ಬೇಡ, ಹಿಂಗೆ ಎಲ್ಲ ಇಟ್ಕೊಂಡು ನೋಡ್ತಾ ಇದ್ದೇವೆ. ಸೊ ಹಳೆಯ ವಸ್ತುಗಳು ಯಾವುದು ನೋಡೋಕೆ ಸಿಗಲ್ಲ, ಬಟ್ ಇಲ್ಲಿ ನಮ್ಮ ಅಂಕಲ್ ಮನೇಲಿದೆ. ಸೊ ನೋಡಿ, ಇದೊಂದು ಮಷೀನ್, ಇದಂತೂ ಎಷ್ಟು ಹಳೆದಿರ್ಬೋದು ಅಂಕಲ್ ಇದು? ಇದು ಸುಮಾರು ಇದಕ್ಕೂ ನಮ್ಮ ತಾಯವರು ಆವಾಗ ಇದು ಎಷ್ಟಕ್ಕೆ 151 ರೂಪಾಯಿಗೆ ತೊಗೊಂಡಿದ್ದು ಮಷೀನ್ ಇದು. ಹಾಂ ಹಾಂ, ಸಾಧಾರಣ. ಆವಾಗ ನಮ್ಮ ತಂದೆಯವರು ಇದಕ್ಕೆ 151 ರೂಪಾಯಿ ಕೊಟ್ಟಿದ್ದಾರಂತೆ. ಉಷಾ ಮಷೀನ್, ಉಷಾ ಮಷೀನ್ ಇನ್ನೂ ಒಳ್ಳೆ ಇದರೊಳಗಿದೆ, ಒಳ್ಳೆ ಸ್ಟಿಚ್ ಎಲ್ಲ. ಸಾಧಾರಣ 75 ವರ್ಷ ಆಯಿತು. 75 ವರ್ಷ ಆಯಿತು ಈ ಮಷೀನಿಗೆ. ಹಾಂ ಹಾಂ, ಸರಿ ಅಂಕಲ್, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.